ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾಮಚಂದ್ರನ್ ನಿರ್ದೇಶನದ ಪೇಚಿ ತಮಿಳಿನ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಈ ಸಿನಿಮಾನ ನೋಡೋಕೆ ಮುಂಚೆ ನನಗೆ ಏನಿದು ಎಲ್ಲ ಹೊಸಬರ ಇದ್ದಾರಲ್ಲ, ಹೇಗಿರುತ್ತೋ ಏನೋ ಅಂದ್ಕೊಂಡು ನೋಡಿದ್ಮೇಲೆ ಇದು ಹೊಸಬರ ಚಿತ್ರ ಅನ್ನಿಸ್ಲೇ ಇಲ್ಲ. ಈ ಚಿತ್ರದ ಕಥೆ ಏನಂದರೆ, ಒಂದು ಕಾಡಿಗೆ ಟ್ರೆಕ್ಕಿಂಗ್ಗೆ ಹೋಗೋ ಒಂದು ಸ್ನೇಹಿತರ ಗುಂಪು, ಹಾಗೆ ಒಬ್ಬ ಗೈಡ್ನ ಜೊತೆಗೆ ಅವನ ಗೈಡೆನ್ಸ್ನಲ್ಲಿ ಹೋಗಿ ಅವರ ಗುರಿಯನ್ನು ತಲುಪಿ ಬರೋ ಅಷ್ಟರಲ್ಲಿ ಆ ಕಾಡಲ್ಲಿ ನಡೆಯೋ ಒಂದು ಭಯಾನಕ ಘಟನೆಯಿಂದ ಕಾಡಿಗೆ ಹೋದಂತೆ ತಿರುಗಿ ವಾಪಸ್ ಬಂದ್ರಾ ಇಲ್ವಾ ಅನ್ನೋದೇ ಈ ಚಿತ್ರದ ಕತೆ. ಈ ಚಿತ್ರದ ಕಥೆಯನ್ನು ಕೇಳಿದ್ಮೇಲೆ ನಿಮಗೆ ಈ ಕಥೆಯನ್ನು ಎಲ್ಲೋ ನೋಡಿದ ಹಾಗೆ ಅನಿಸ್ತಿದೆಯಲ್ಲ ಅಂತ ನಂಗೆ ಗೊತ್ತಾಯಿತು. ಕರೆಕ್ಟ್, ನಿಮ್ಮ ಅನುಮಾನ ನಿಜ. 6-5 ಹೌದು, ಅದೇ ಚಿತ್ರ. ಆದರೆ ಈ ಚಿತ್ರದಲ್ಲಿ ಗೈಡ್ನ ಪಾತ್ರ ಬಂದಿಲ್ಲ. ಜೊತೆಗೆ ಪೇಚಿ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ. ಈ ಸ್ಟೋರಿ 6-5 ನಲ್ಲಿ ಇಲ್ಲ. ಇದೊಂದು ಬಿಟ್ಟರೆ ನನಗೆ ನೋಡಿದ ಮೇಲೆ ಇವೆರಡು ಸೇಮ್ ಆಗೇ ಇದೆಯಲ್ಲ ಅನಿಸಿದಂತೂ ನಿಜ. ಅದೇನೇ ಇರಲಿ, ಅದೇ ಥರ ಇದ್ರೂ ಈ ಚಿತ್ರದ ಹೈಲೈಟ್ ಏನಂದರೆ, ಹಾರರ್ ಥ್ರಿಲ್ಲರ್ನ ಜೊತೆಗೆ ಸರ್ವೈವಲ್ ಡ್ರಾಮಾನ ಎರಡನ್ನೂ ಮಿಶ್ರಣ ಮಾಡಿ ಜೇಮ್ಸ್ ಕೆರಿ ಸೀನ್ಸ್ನ ಅಲ್ಲಲ್ಲಿ ಇಟ್ಟು ಮುಂದೆ ಏನಾಗ್ಬೋದು ಅಂತ ಕುತೂಹಲವನ್ನು ಹೆಚ್ಚಿಸಿ ಆಗಿ ರಿಯಲಿಸ್ಟಿಕ್ ಆಗಿ ಚಿತ್ರವನ್ನು ಪ್ರೇಕ್ಷಕರಿಗೆ ಉಣಬಡಿಸಿದ್ದಾರೆ ಅಂತಲೇ ಹೇಳ್ಬೋದು ನಿರ್ದೇಶಕ ರಾಮಚಂದ್ರನ್ ರವರು. ಖಂಡಿತ ಈ ಚಿತ್ರವನ್ನು ನೋಡೋ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾನ ನೋಡಿದ ಅನುಭವ ಸಿಗೋದಂತೂ ನಿಜ. ಹಾಗೆ ಈ ಚಿತ್ರದ ನೆಗೆಟಿವ್ ಏನಂದರೆ, ಈ ಚಿತ್ರದ ಶುರುವೇ ಸ್ವಲ್ಪ ಸ್ಲೋ ಆಗಿ ಶುರುವಾಗುತ್ತೆ. ಹಾಗೆ ಈ ಚಿತ್ರದಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಅದೇನಂತ ನೀವು ಅದನ್ನು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. 6-5 ಸಿನಿಮಾನ ನೋಡಿರೋ ನಿಮಗೆ ಈ ಚಿತ್ರವನ್ನು ನೋಡಿ ನಿಮ್ಗೇನನ್ನಿಸ್ತು ಅಂತ ಈ ಸಿನಿಮಾನ ನೋಡಿ ಬಂದು ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ಈ ಚಿತ್ರವನ್ನು ನೋಡಿದರೂ ಸಹ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.